ಇನ್ನು ಬೆಳಗಾವಿಯಲ್ಲಿ ಮನಮೋಹನ್ ಸಿಂಗ್ಗೆ ಶ್ರದ್ಧಾಂಜಲಿ ಸಲ್ಲಿಸುವಂತಹ ಕಾರ್ಯ ನಡೆಯಿತು. ಗಾಂಧಿ ಭಾರತ ಸಮಾವೇಶದ ವೇದಿಕೆಯಲ್ಲೇ ನಮನವನ್ನ ಸಲ್ಲಿಸಲಾಯಿತು. ಸಿಎಂ, ಡಿಸಿಎಂ ಸೇರಿದಂತೆ ಹಲವು ನಾಯಕರುಗಳು ಶ್ರದ್ಧಾಂಜಲಿಯನ್ನ ಸಲ್ಲಿಸಿದ್ದಾರೆ. ವೇದಿಕೆಯಲ್ಲಿ ಫೋಟೋವನ್ನ ಇಟ್ಟು ಪುಷ್ಪಾರ್ಚನೆಯನ್ನ ಮಾಡಲಾಯಿತು. ಹಾಗೆ ರಾಜ್ಯದ ಕಾಂಗ್ರೆಸ್ ನಾಯಕರುಗಳು ಕೂಡ ಮನಮೋಹನ್ ಸಿಂಗ್ ಅವರ ಒಂದು ಸಾಧನೆ ಏನು, ಆಮೇಲೆ ದೇಶಕ್ಕೆ ಅವರ ಸೇವೆ ಏನು ಅನ್ನುವಂಥದ್ದನ್ನ ಸ್ಮರಿಸಿದ್ದಾರೆ. ಇದು ನಾವು ಗಮನಿಸ್ತಾ ಇರೋದು ಬೆಳಗಾವಿಯಲ್ಲಿ ಮನಮೋಹನ್ ಸಿಂಗ್ರಿಗೆ ಶ್ರದ್ಧಾಂಜಲಿ ಸಲ್ಲಿಸ್ತಾ ಇರುವಂತಹ ದೃಶ್ಯಗಳಿದೆ. ಇವತ್ತು ಗಾಂಧಿ ಭಾರತ ಸಮಾವೇಶ ವಿಜೃಂಭಣೆಯಿಂದ ನಡೀಬೇಕಾಗಿತ್ತು. ಆದರೆ ಅಕಾಲಿಕ ಇಲ್ಲಿ ಮನಮೋಹನ್ ಸಿಂಗ್ರ ಸಾವಾಗಿರುವುದರಿಂದಾಗಿ ಶ್ರದ್ಧಾಂಜಲಿಯನ್ನು ವೇದಿಕೆ ಮೇಲೆ ನಡೆಸ್ತಾ ಇದ್ದಾರೆ. ಅಲ್ಲಿರುವಂತಹ ಎಲ್ಲ ನಾಯಕರು ಒಟ್ಟಾಗಿ ಸೇರಿ ಅಲ್ಲಿ ಪುಷ್ಪ ನಮನವನ್ನು ಸಲ್ಲಿಸ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ವೇದಿಕೆಯಲ್ಲೇ ಫೋಟೋವನ್ನು ಇಟ್ಟು ಪುಷ್ಪಾರ್ಚನೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಈ ಕಾರ್ಯಗಳೆಲ್ಲ ಮುಗಿದ ನಂತರದಲ್ಲಿ ಅವರೆಲ್ಲರೂ ಕೂಡ ದೆಹಲಿಗೆ ತೆರಳಲಿದ್ದಾರೆ. ನಾಳೆ ಅಂತ್ಯ ಸಂಸ್ಕಾರದಲ್ಲೂ ಕೂಡ ನಾಯಕರು ಭಾಗಿಯಾಗಲಿದ್ದಾರೆ. ಅಗಲಿದಂತಹ ನಾಯಕನಿಗೆ ಶ್ರದ್ಧಾಂಜಲಿ ಕಾರ್ಯಗಳು ಜರುಗ್ತಾ ಇದೆ. ಸಿಎಂ, ಡಿಸಿಎಂ ಸೇರಿದಂತೆ ಎಲ್ಲ ನಾಯಕರು ಕೂಡ ಒಟ್ಟಾರೆಯಾಗಿ ಸೇರಿ ವೇದಿಕೆಯಲ್ಲಿಯೇ ಅಲ್ಲಿ ಫೋಟೋವನ್ನು ಇಟ್ಟು ಪುಷ್ಪ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ನಾನು ಮತ್ತೊಂದು ವಿಚಾರ ಆಗಿ ಹೇಳಿದಾಗೆ ಶಕುಂತಲಾ ಅವರೇ, ಅಜಾತ ಶತ್ರು, ಯಾಕಂತಾರೆ ಯಾವುದೇ ಅಂದ್ರೆ ರಾಜ್ಯದಲ್ಲಿ ವಿಚಾರವನ್ನು ನೆನಪಿಸ್ಕೊಳ್ಬೇಕು.